ನಾಳೆ ರಾಜ್ಯದ ಜನತೆಗೆ ಬಂದ್ ಬಿಸಿ ಮುಟ್ಟಿಸೋಕೆ ಸಜ್ಜಾಗಿದ್ದ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಕಡಿವಾಣ ಹಾಕಿದೆ. ಸರ್ಕಾರದೊಡನೆ ಸಮರ ಬೇಡ, ಸಭೆ ಮಾಡಿ ಅಂತ ಹೇಳಿ ನ್ಯಾಯಾಲಯ ಕಿವಿಮಾತನ್ನ ಹೇಳಿದೆ. ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಗದ್ದುಗೆ ಹಿಡಿದಂತಹ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಸಂಭ್ರಮಕ್ಕೆ ಸಾಧನಾ ಸಮಾವೇಶವನ್ನ ಮಾಡಿದೆ. ಈ ವೇಳೆ ತುಮಕೂರನ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಘೋಷಿಸೋಕೆ ಪರಂ ಬೇಡಿಕೆ ಇಟ್ರೆ, ಇತ್ತ ವಿಜಯೇಂದ್ರ ಸಮಾವೇಶವನ್ನ ಸಮಾರಾಧನೆಗೆ ಹೋಲಿಸಿದ್ದಾರೆ. ಮೊನ್ನೆ ಮಾಡಿದ ಗಾಯವೇ ಮಾಗಿಲ್ಲ, ಅಷ್ಟರಲ್ಲೇ ಕಾದ ಸೀಸುವನ್ನ ಸುರಿದ್ರೆ ಪಾಪ ಜನಸಾಮಾನ್ಯ ಏನು ಮಾಡಬೇಕು? ಪೆಟ್ರೋಲ್ 95 ಪೈಸೆ, ಡೀಸೆಲ್ 94 ಪೈಸೆ ಹೆಚ್ಚಳವಾಗಿದೆ. ಇತ್ತ ಚಿನ್ನ ಖರೀದಿಸಬೇಡಿ ಎಂದ ಪ್ರಧಾನಿ ಮೋದಿಯ ಒಂದೇ ಮಾತಿಗೆ 30% ವ್ಯಾಪಾರ ಕುಸಿದು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಜೈಲು ವಾಸದಲ್ಲಿರುವ ದಾಸನಿಗೆ ಮೊನ್ನೆ ಕೋರ್ಟ್ ಶಾಕ್ ಕೊಟ್ಟ ಬೆನ್ನಲ್ಲೇ ಇವತ್ತು ದರ್ಶನ್ ಖುಷಿಯಾಗಿದ್ದಾರೆ. ಮದುವೆ ವಾರ್ಷಿಕೋತ್ಸವ ಹಿನ್ನೆಲೆ 8 ತಿಂಗಳ ಬಳಿಕ ಮಗ ಮತ್ತು ಪತ್ನಿಯ ದರ್ಶನ ಸಿಕ್ಕು ಭಾವುಕರಾದರು. ಭೇಟಿ ಬೆನ್ನಲ್ಲೇ ಬಿರುಗಾಳಿಯಲ್ಲೂ ನಿನ್ನ ಕೈ ಬಿಡಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ನಿನ್ನೆ ಕಂಜನ್ ಕ್ರೌರ್ಯಕ್ಕೆ ಬಳಲಿದ್ದಂಥ ಮಾರ್ತಾಂಡ ನರಳಿ ಜೀವ ಬಿಟ್ಟಿದ್ದು ಮಾವುತ ಬಿಕ್ಕಿ ಕಣ್ಣೀರಿಟ್ಟಿದ್ದಾನೆ. ಮೃತಪಟ್ಟ ಪ್ರವಾಸಿ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಇಷ್ಟೆಲ್ಲ ಅವಾಂತರ ಮಾಡಿದಂಥ ಕಂಜನ್ಗೆ ಈ ಬಾರಿಯ ದಸರಾದಿಂದ ಗೇಟ್ ಪಾಸ್ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.